ಶುಭ ಮುಂಜಾನೆ. ಯೇಸುವಿಗೆ ಸ್ತೋತ್ರ. ಇಂದು 23 ಜುಲೈ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 24-25 ವಾಕ್ಯದ ಸಾರಾಂಶ. ಯೇಸು ಕ್ರಿಸ್ತನು ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ತಂದೆಯಾದ ದೇವರೊಂದಿಗೆ ಸಮಾಧಾನಪಡಿಸಿ ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಗೆ ಸೇರಿಸಿದನು. ಹಾಗೆಯೇ ಪೌಲನು ತನ್ನ ಜೀವಿತಾವಧಿಯಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರ ಮೂಲಕ ಸಂಕಷ್ಟಗಳನ್ನು ಶ್ರಮೆಗಳನ್ನು ಅನುಭವಿಸಿ ಆದಿಮ ಸಭೆಯನ್ನು ಮಾತ್ರವಲ್ಲ, ಈ 21ನೇ ಶತಮಾನದಲ್ಲಿ ಜೀವಿಸಿರುವ ಪ್ರತಿ ಯಥಾರ್ಥ ಕ್ರೈಸ್ತರನ್ನು ಕ್ರಿಸ್ತನಲ್ಲಿ ಸ್ಥಿರಪಡಿಸುವವನಾದನು. ಪೌಲನು ತಾನು ಸುವಾರ್ತೆಯ ನಿಮಿತ್ತವಾಗಿ ಅನುಭವಿಸಿದ ಪ್ರಯಾಸಗಳ ಕುರಿತಾಗಿ 2 ಕೊರಿಂಥ 11ನೇ ಅಧ್ಯಾಯದ 23-29 ವಾಕ್ಯಗಳಲ್ಲಿ ಸುವಿಸ್ತಾರವಾಗಿ ಬರೆದಿದ್ದಾನೆ. 19ನೇ ಶತಮಾನದಲ್ಲಿ ಅಮೆರಿಕ ದೇಶದಲ್ಲಿ ಪ್ರಾರಂಭವಾದ ದ ನ್ಯೂ ಥಾಟ್ ಮೂವ್ಮೆಂಟ್, ಹೊಸ ಚಿಂತನೆಯ ಚಳುವಳಿ, ಇದು ಒಂದು ಫಿಲಾಸಫಿಕಲ್ ಮತ್ತು ರಿಲಿಜನ್ ಅಂದರೆ ತಾತ್ವಿಕ ಮತ್ತು ಧಾರ್ಮಿಕ ಚಳುವಳಿಯಾಗಿದ್ದು, ಇದು ಆರೋಗ್ಯ, ಸಂತೋಷ ಮತ್ತು ಭೌತಿಕ ಯಶಸ್ಸಿನ ಮೇಲೆ ಸಕಾರಾತ್ಮಕ ಚಿಂತನೆಗಳು ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆಯಿಂದ ಉತ್ಪತ್ತಿಯಾದ ಚಳುವಳಿಯಾಗಿತ್ತು. 1950ರ ಕಾಲದಲ್ಲಿ ಈ ಒಂದು ಮೂವ್ಮೆಂಟ್ ದ ಮಾಡರ್ನ್ ಪ್ರಾಸ್ಪರಿಟಿ ಗಾಸ್ಪಲ್ ಮೂವ್ಮೆಂಟ್ ಅಂದರೆ ಆಧುನಿಕ ಸಮೃದ್ಧಿಯ ಸುವಾರ್ಥ ಚಳುವಳಿಯಾಗಿ ರೂಪುಗೊಂಡಿತ್ತು. ಈ ಸಮೃದ್ಧಿಯ ಸುವಾರ್ತೆಯು ಬೋಧಿಸುವಂಥದ್ದು ಆರ್ಥಿಕತೆ ಮತ್ತು ದೈಹಿಕ ಸ್ವಸ್ಥತೆ, ದೇವರ ಅನುಗ್ರಹದ ಸೂಚಕವಾಗಿದೆ. ಇದನ್ನು ನಂಬಿಕೆಯ ಮೂಲಕ ಪಡೆದುಕೊಳ್ಳಬಹುದು ಮತ್ತು ನಂಬಿಕೆಯ ಬೀಜ ಅನ್ನುವಂಥದ್ದು ಸೇವೆಗೆ ಆರ್ಥಿಕವಾಗಿ ಕೊಡುವಂಥದ್ದು. ಸತ್ಯವೇದವು ಬೋಧಿಸುವ ಬೋಧನೆಯ ವ್ಯತಿರಿಕ್ತವಾದ ಬೋಧನೆಯು ಇದಾಗಿತ್ತು. 1517 ಅಂದರೆ 15ನೇ ಶತಮಾನದ ಆರಂಭದಲ್ಲಿ ಯುರೋಪ್ನಲ್ಲಿ ಪ್ರೊಟೆಸ್ಟೆಂಟ್ ಸುಧಾರಣೆಯು ಆರಂಭವಾದ ಮಹತ್ವದ ವರ್ಷವಾಗಿತ್ತು. ಈ ಒಂದು ಸುಧಾರಣೆಯ ನಿಮಿತ್ತ ಸಾಧಾರಣ ಜನರಿಗೂ ಸತ್ಯವೇದವು ಲಭ್ಯವಾಯಿತು. 15ನೇ ಶತಮಾನದಲ್ಲಿ ಉಂಟಾದ ಪ್ರೊಟೆಸ್ಟೆಂಟ್ ಸುಧಾರಣೆಯ ಫಲವಾಗಿ 16ನೇ ಶತಮಾನದಲ್ಲಿ ನಂಬಿಕೆ ಮತ್ತು ಆಚರಣೆಗೆ ಸತ್ಯವೇದವನ್ನು ಆಧಾರವನ್ನಾಗಿ ಅಳವಡಿಸಿಕೊಳ್ಳಲಾಯಿತು. 17ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಜನರು ಸತ್ಯವೇದವನ್ನು ತಮ್ಮ ಜೀವಿತದ ದೈನಂದಿನ ಭಾಗವಾಗಿ ಅಳವಡಿಸಿಕೊಂಡರು. 18ನೇ ಶತಮಾನಕ್ಕೆ ಕಾಲಿಟ್ಟಾಗ ಸಭೆಯ ಹೊರಗೂ ಸುವಾರ್ಥ ಪ್ರಚಾರ ಕಾರ್ಯದಲ್ಲಿ ಯುರೋಪಿಯನ್ನರು ತಮ್ಮನ್ನು ತೊಡಗಿಸಿಕೊಂಡರು. 19ನೇ ಶತಮಾನದಲ್ಲಿ ಸುವಾರ್ಥ ಪ್ರಚಾರವು ಯುರೋಪ್ ಖಂಡವನ್ನು ದಾಟಿ ಸುವಾರ್ತೆಯನ್ನು ಕೇಳಿಸಿಕೊಳ್ಳದ ಇತರೆ ದೇಶಗಳ ಜನರಿಗೆ ಸುವಾರ್ತೆಯನ್ನು ತಲುಪಿಸುವುದಕ್ಕಾಗಿ ಸಾವಿರಾರು ಮಿಷನರಿಗಳು ಯುರೋಪನ್ನು ಬಿಟ್ಟು ಪ್ರಪಂಚದ ಮೂಲೆ ಮೂಲೆಗೂ ಪ್ರಯಾಣ ಬಳಸಿದರು. ಹೀಗೆ ಯಥಾರ್ಥವಾದ ಸುವಾರ್ತೆಯು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸುತ್ತಿರುವ ಸಮಯದಲ್ಲಿ 1950ರಲ್ಲಿ ಪ್ರಾಸ್ಪರಿಟಿ ಗಾಸ್ಪಲ್ ಮೂವ್ಮೆಂಟ್ ಅಥವಾ ಸಮೃದ್ಧಿ ಸುವಾರ್ಥ ಚಳುವಳಿ
ಅಮೇರಿಕಾದಿಂದ ಪ್ರಾರಂಭವಾಗಿ ಯಥಾರ್ಥವಾದ ಸುವಾರ್ತೀಕರಣಕ್ಕೆ ಅಡ್ಡಿಯಾಗಿ ಮಾರ್ಪಟ್ಟಿತು. ಈ 21ನೇ ಶತಮಾನದಲ್ಲಿ ಸಮೃದ್ಧಿಯ ಸುವಾರ್ತೆಯನ್ನು ಬೋಧಿಸುವಂಥವರು ಹಾಗೂ ಆ ಬೋಧನೆಯನ್ನು ಹಿಂಬಾಲಿಸುವಂಥವರು ಯಥಾರ್ಥವಾದ ಸುವಾರ್ತೀಕರಣದಿಂದ ದೂರ ಹೋದವರಾಗಿದ್ದು, ಇವರ ಗುರಿ ಅನ್ನುವಂಥದ್ದು ಕೇವಲ ಆರ್ಥಿಕತೆಯ ಸಂಪಾದನೆಯಾಗಿದೆ. ಈ ಸಮೃದ್ಧಿಯ ಸುವಾರ್ತಿಕರಿಗೆ ಪೌಲನು ಕೊಲೊಸೆ ಸಭೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 24-25 ವಾಕ್ಯಗಳನ್ನು ಅರಗಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದದ್ದಾಗಿದೆ. ಪ್ರೀತಿಯ ಕೇಳುಗರೆ, ಪೇತ್ರನು ತನ್ನ ಮೊದಲ ಪ್ರಸಂಗದಲ್ಲಿ ಹೇಳಿದಂತಹ ಮಾತು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. ಬದಲಿಗೆ ಸಮೃದ್ಧಿ ಸುವಾರ್ತಿಕರ ದುರ್ಬೋಧನೆಯನ್ನ ಕೇಳಿಕೊಂಡು ಭೌತಿಕ ಯಶಸ್ಸಿಗಾಗಿ ಯೇಸು ಕ್ರಿಸ್ತನ ಬಳಿಗೆ ಬರಬೇಡಿ. ಇದರಿಂದ ನಿಮ್ಮ ಆತ್ಮಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಈ ಎಚ್ಚರಿಕೆಯ ಸಂದೇಶದಿಂದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ.